ಪ್ರಾಚೀನ ಗ್ರೀಸ್ನ ಬಂಗಾರದ ಬೆಳಕಿನ ಮೌನವಾದ ಮಧ್ಯಾಹ್ನದಲ್ಲಿ ಒಳನೋಟವೊಂದು ಮಾನವ ಚಿಂತನೆಯ ದಿಕ್ಕನ್ನೇ ಬದಲಾಯಿಸಿತು. ಇಂತಹ ಯೋಚನೆಯೊಂದನ್ನು ಬೆಳಕಿಗೆ ತಂದವರು ಥೇಲೀಸ್ ಆಫ್ ಮೈಲಿಟಸ್ ಅನ್ನೋ ವ್ಯಕ್ತಿ. ಜಗತ್ತು ತಿಳಿದಿರೋ ಅತ್ಯಂತ ಪ್ರಾಚೀನ ಗಣಿತಜ್ಞರು, ತತ್ವಜ್ಞಾನಿಗಳು ಮತ್ತು ವಿಜ್ಞಾನಿಗಳಲ್ಲಿ ಇವರು ಒಬ್ರು. ಅವರು ಪುರಾಣ ಕಥೆಗಳಿಂದ ಅಥವಾ ದೇವತೆಗಳಿಂದ ಮಾರ್ಗದರ್ಶನ ಪಡೆದಿರಲಿಲ್ಲ. ಅವರನ್ನ ಮಾರ್ಗದರ್ಶನ ಮಾಡಿದ್ದು ಪ್ರಕೃತಿ, ತರ್ಕ ಮತ್ತು ಅವರದೇ ಆದ ಅಚಲ ಕುತೂಹಲ. ಥೇಲೀಸ್ ಸಂಭ್ರಮದಿಂದ ಕೂಡಿದ ಮೈಲಿಟಸ್ ನಗರದಲ್ಲಿ ವಾಸಿಸ್ತಾ ಇದ್ರು. ಇದು ವ್ಯಾಪಾರ, ಹವಾಮಾನ ಮುನ್ಸೂಚನೆ ಮತ್ತು ಕೃಷಿಯಲ್ಲಿ ಏಳಿಗೆ ಹೊಂದಿದ್ದ ಒಂದು ಗ್ರೀಕ್ ವಸಾಹತು. ಅವರು ನ್ಯಾಯಾಧೀಶರಾಗಿ ಅಧಿಕೃತ ಹವಾಮಾನ ದಾಖಲೆಗಾರರಾಗಿದ್ರು. ಮೋಡಗಳ ಮತ್ತು ಮಳೆಯ ಮಾದರಿಗಳನ್ನು ಎಚ್ಚರಿಕೆಯಿಂದ ಗಮನಿಸಿ ದಾಖಲಿಸ್ತಾ ಇದ್ರು. ಕಾಲಾನುಕ್ರಮದಲ್ಲಿ ಋತುಮಾನಗಳು ಒಂದು ನಿರ್ದಿಷ್ಟ ಲಯವನ್ನ ಅನುಸರಿಸುತ್ತವೆ ಮತ್ತು ಬೆಳೆ ಕೊಯ್ಲು ಊಹಿಸಬಹುದಾದ 7 ವರ್ಷಗಳ ಚಕ್ರವನ್ನ ಅನುಸರಿಸುತ್ತೆ ಅನ್ನೋದನ್ನ ಅವರು ಕಂಡುಹಿಡಿದ್ರು. ಒಮ್ಮೆ ಬರಗಾಲ ಉಂಟಾದಾಗ ಅವರು ಒಂದು ಅದ್ಭುತ ಕೆಲಸ ಮಾಡಿದ್ರು. ಎಣ್ಣೆಗಾಣಗಳ ಕೊರತೆಯನ್ನ ಗಮನಿಸಿ ಅವುಗಳನ್ನೆಲ್ಲ ಅತ್ಯಂತ ಕಡಿಮೆ ಬೆಲೆಗೆ ಖರೀದಿಸಿದ್ರು. ಆಮೇಲೆ ಮಳೆ ಹಿಂದಿರುಗಿ ಆಲಿವ್ಗಳು ಮತ್ತೆ ಮಾರುಕಟ್ಟೆಯನ್ನು ತುಂಬಿದಾಗ ಅವರು ಆ ಯಂತ್ರಗಳನ್ನು ಎಣ್ಣೆಯ ಒಂದು ಪಾಲು ಪಡೆಯೋ ಒಪ್ಪಂದದೊಂದಿಗೆ ಬಾಡಿಗೆಗೆ ನೀಡಿದ್ರು. ಒಂದೇ ಋತುವಿನಲ್ಲಿ ಥೇಲೀಸ್ ಆ ಪ್ರದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ್ರು. ಇದು ಜ್ಞಾನ ಮತ್ತು ಜಾಣ್ಮೆ ಸೇರಿದ್ರೆ ಯಶಸ್ಸು ಸಿಗತ್ತೆ ಅನ್ನೋದಕ್ಕೆ ಸಾಕ್ಷಿಯಾಯಿತು. ಆದರೆ ಥೇಲೀಸ್ ಅವರ ಪ್ರಯಾಣ ಅಲ್ಲಿಗೆ ಮುಗಿಲಿಲ್ಲ. ಅವರ ಪ್ರಯಾಣ ಅವರನ್ನ ಈಜಿಪ್ಟಿನ ಅಲೆಕ್ಸಾಂಡ್ರಿಯಾಕ್ಕೆ ಕರ್ಕೊಂಡು ಹೋಯಿತು. ಇದು ಎತ್ತರದ ಕಟ್ಟಡಗಳು, ಕಿಕ್ಕಿರಿದ ಮಾರುಕಟ್ಟೆ ಸ್ಥಳಗಳು ಮತ್ತು ನಿಬ್ಬೆರಗಾಗಿಸೋ ಸ್ಮಾರಕಗಳ ನಗರ ಆಗಿತ್ತು. ಅಲೆಕ್ಸಾಂಡ್ರಿಯಾದ ದೀಪಸ್ತಂಭ ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾಗಿದೆ. ಆದರೆ ಥೇಲೀಸ್ ಅವರ ಕಲ್ಪನೆಯನ್ನ ಸೆಳೆದಿದ್ದು ಈ ಭವ್ಯತೆ ಅಲ್ಲ, ಅದರ ಹಿಂದಿದ್ದ ಜ್ಞಾನ. ಈಜಿಪ್ಟ್ ಅಂತಹ ಒಂದು ನೆಲವಾಗಿತ್ತು. ಅಲ್ಲಿ ರೇಖಾಗಣಿತ ಕೇವಲ ಅಧ್ಯಯನ ಅಷ್ಟೇ ಅಲ್ಲ, ಭೂಮಿಯನ್ನ ಅಳತೆ ಮಾಡೋದ್ರಲ್ಲಿ, ದೇವಾಲಯಗಳನ್ನ ನಿರ್ಮಿಸೋದ್ರಲ್ಲಿ, ಪ್ರವಾಹ ನಿರ್ವಹಣೆಯಲ್ಲಿ ಮತ್ತು ವ್ಯಾಪಾರದಲ್ಲಿಯೂ ಅಳವಡಿಕೆ ಆಗ್ತಾ ಇತ್ತು. ಆಧುನಿಕ ಕಾಗದವಿಲ್ಲದೆ ಅವರು ತಮ್ಮ ಟಿಪ್ಪಣಿಗಳನ್ನ ನಾರು ಬಟ್ಟೆ ಅಂದ್ರೆ ಲಿನನ್ ಕ್ಲೋತ್ ಮೇಲೆ ದಾಖಲಿಸ್ತಾ ಇದ್ರು. ಇದು ದೀರ್ಘಕಾಲ ಬಾಳಿಕೆ ಬರ್ತಾ ಇತ್ತು, ಸುಲಭವಾಗಿ ಕ್ಯಾರಿ ಮಾಡಬಹುದಿತ್ತು ಮತ್ತು ರೇಖಾಚಿತ್ರಗಳನ್ನ ಅಂದ್ರೆ ಡಯಾಗ್ರಾಮ್ಸ್ ಬಿಡಿಸೋದಕ್ಕೆ ಹೇಳಿ ಮಾಡಿಸಿದ ಹಾಗಿತ್ತು. ಈ ಅನುಕೂಲಕರವಾದ ಕ್ರಮ ಇಂದಿಗೂ ರೇಖಾಗಣಿತದಲ್ಲಿ ಮೂಲಭೂತವಾಗಿ ಉಳಿದಿರೋ ಒಳನೋಟಕ್ಕೆ ಕಾರಣ ಆಯಿತು. ಉದಾಹರಣೆಗೆ, ಒಂದು ತ್ರಿಕೋನದಲ್ಲಿ 2 ಸಮಾನ ಭುಜಗಳಿದ್ದಾಗ ಒಂದು ಬದಿಯ ವಿರುದ್ಧ ಬದಿಯಲ್ಲಿರೋ ಕೋನಗಳು ಸಮಾನವಾಗಿರುತ್ತವೆ ಅನ್ನೋದನ್ನ ಅವರು ಗಮನಿಸಿದ್ರು. ಈಗ ನಮಗೆ ತಿಳಿದಿರೋ ಈ ಸಂಗತಿಯನ್ನ ಸಮದ್ವಿಬಾಹು ತ್ರಿಕೋನ ಪ್ರಮೇಯ, ಐಸೋಸಿಲಿಸ್ ಟ್ರಯಾಂಗಲ್ ಥಿಯರಮ್ ಅಂತ ಕರೀತಾರೆ. ನೀವು ಒಂದು ವೃತ್ತದ ಉದ್ದಕ್ಕೂ ಒಂದು ವ್ಯಾಸವನ್ನ ಅಂದ್ರೆ ಡಯಾಮೀಟರ್ ಅನ್ನ ಬಿಡಿಸಿದ್ರೆ ಅದು ವೃತ್ತವನ್ನ 2 ಸಮಾನ ಭಾಗವಾಗಿ ಕತ್ತರಿಸುತ್ತೆ ಅಂತ ಅವರು ಕಂಡುಕೊಂಡ್ರು. ತಮ್ಮ ಲಿನೆನ್ ನೋಟ್ಸ್ನ ಮಡಚುವಾಗ ಅವರು ಸಮಮಿತಿ ಮತ್ತು ಸಮತೋಲನವನ್ನ ಗಮನಿಸಿದ್ರು ಮತ್ತು ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಪರಸ್ಪರ ವಿರುದ್ಧವಾಗಿರೋ ಕೋನಗಳು, ಅದನ್ನ ಈಗ ನಾವು ವರ್ಟಿಕಲಿ ಒಪೋಸಿಟ್ ಆಂಗಲ್ ಅಂತ ಕರಿತೀವಿ, ಅದು ಯಾವಾಗಲೂ ಸಮಾನಾಗಿರುತ್ತವೆ ಅನ್ನೋದನ್ನ ಕಂಡುಕೊಂಡ್ರು. ಇವು ಕೇವಲ ಒಂದು ಗಮನಿಸುವಿಕೆ ಮಾತ್ರ ಅಲ್ಲ, ಒಂದು ದರ್ಶನ ಅಥವಾ ಜ್ಞಾನೋದಯವೇ ಸರಿ. ಆದರೂ ಥೇಲೀಸ್ ಅವರ ಗಮನಾರ್ಹ ಕೊಡುಗೆ ಅಂದ್ರೆ ಈಗಿನ ದಿನದವರೆಗೂ ಶಾಲೆಗಳಲ್ಲಿ ಕಲಿಸಲಾಗೋ ಒಂದು ಸಂಗತಿ. ಅರ್ಧವೃತ್ತದಲ್ಲಿನ ಕೋನವು ಯಾವಾಗಲೂ ಲಂಬ ಕೋನವಾಗಿರುತ್ತೆ. ವೃತ್ತದ ಸುತ್ತಳತೆಯ ಮೇಲಿನ ಯಾವುದೇ ಬಿಂದುವಿನಿಂದ ವ್ಯಾಸದ ತುದಿಗಳನ್ನು ಸೇರಿಸಿ ರೂಪಿಸಿದ ಕೋನ 90 ಡಿಗ್ರಿ ಆಗಿರುತ್ತೆ. ಈ ಅನ್ವೇಷಣೆ ಬಹಳ ಮಹತ್ವದ್ದಾಗಿತ್ತು. ಇದರ ಸಂಭ್ರಮಾರ್ಥವಾಗಿ ಥೇಲೀಸ್ ಒಂದು ಎತ್ತನ್ನ ಬಲಿ ಕೊಟ್ಟಿದ್ದಾರೆ ಅಂತ ದಂತಕತೆ ಹೇಳುತ್ತೆ. ಆದರೆ ಬಹುಶಃ ಅವರ ಅತ್ಯಂತ ಸೊಗಸಾದ ಮತ್ತು ಪ್ರಾಯೋಗಿಕ ಕ್ಷಣ ಬಂದಿದ್ದು ಅವರು ಸಂಪೂರ್ಣವಾಗಿ ಬೇರೆ ರೀತಿಯ ಸಮಸ್ಯೆಯನ್ನ ಎದುರಿಸಿದಾಗ. ರೇಖೆಗಳು ಅಥವಾ ವೃತ್ತಗಳದ್ದಲ್ಲ, ಅದು ನೆರಳುಗಳದ್ದು. ಈಜಿಪ್ಟ್ ಮೂಲಕ ಪ್ರಯಾಣಿಸುವಾಗ ಥೇಲೀಸ್ ಗೀಜಾಕ್ಕೆ ತಮ್ಮ ದಾರಿ ಮಾಡಿಕೊಂಡ್ರು. ಅಲ್ಲಿ ಮಹಾನ್ ಪಿರಮಿಡ್ ನಿಂತಿತ್ತು. ನಿಖರತೆ ಮತ್ತು ಪ್ರಮಾಣದ ಕುರಿತು ವಿಸ್ಮಯ ಉಂಟು ಮಾಡೋ ಸ್ಮಾರಕ. ಅತ್ಯಂತ ಎತ್ತರವಾಗಿರೋ ಈ ಪಿರಮಿಡ್ ಮರುಭೂಮಿಯ ಮೇಲೆ ದೊಡ್ಡದಾಗಿ ಕಾಣ್ತಾ ಇತ್ತು. ಜನರು ಶತಮಾನಗಳಿಂದ ಈ ಅದ್ಭುತವನ್ನ ನೋಡ್ತಾ ಇದ್ರು. ಆದರೆ ಅದರ ನಿಖರವಾದ ಎತ್ತರವನ್ನ ಯಾರೂ ಅಳತೆ ಮಾಡಿರಲಿಲ್ಲ ಮತ್ತು ಅಳತೆ ಟೇಪುಗಳು, ವಿಮಾನಗಳು ಅಥವಾ ಲೇಸರ್ ಸಾಧನಗಳಿಲ್ಲದ ಆ ಕಾಲದಲ್ಲಿ ಅದು ಅಸಾಧ್ಯ ಆಗಿತ್ತು. ಆದರೆ ಥೇಲೀಸ್ ಅವರಿಗಲ್ಲ. ಸೂರ್ಯನ ಬೆಳಕು ಬೆಳಗಿನ ಹೊತ್ತು ಮತ್ತು ಸಂಜೆಯ ಹೊತ್ತಲ್ಲಿ ದೀರ್ಘ ನೆರಳುಗಳನ್ನು ಉಂಟು ಮಾಡುತ್ತೆ ಮತ್ತು ಮಧ್ಯಾಹ್ನದಲ್ಲಿ ಗಿಡ್ಡ ನೆರಳುಗಳನ್ನು ಉಂಟು ಮಾಡುತ್ತೆ ಅನ್ನೋದನ್ನ ಅವರು ಗಮನಿಸಿದ್ರು.
ಬಿಸಿಲನ್ನ ತಪ್ಪಿಸೋದಕ್ಕಾಗಿ ಕುರುಬರು ತಮ್ಮ ಮೇಕೆಗಳನ್ನ ಪಿರಮಿಡ್ ಸುತ್ತಲಾಗಿ ಹೊಡ್ಕೊಂಡು ಹೋಗ್ತಾ ಇದ್ರು ಅನ್ನೋದನ್ನ ಅವ್ರು ನೋಡಿದ್ರು. ಒಂದು ವಸ್ತುವಿನ ಎತ್ತರ ಮತ್ತು ಅದರ ನೆರಳಿನ ಉದ್ದದ ನಡುವೆ ಒಂದು ಸಂಬಂಧ ಇದೆ ಅನ್ನೋದು ಅವರಿಗೆ ಹೊಳೀತು. ತಮ್ಮ ಉಪಾಯವನ್ನ ಪರೀಕ್ಷಿಸೋದಕ್ಕಾಗಿ ಅವರು ನೆಲದಲ್ಲಿ ಒಂದು ಕೋಲನ್ನ ಚುಚ್ಚಿಟ್ರು. ಸೂರ್ಯ ಚಲಿಸ್ತಾ ಇದ್ದ ಹಾಗೆ ನೆರಳು ಬೆಳೆಯುತ್ತೆ ಮತ್ತು ಕುಗ್ಗತ್ತೆ ಅನ್ನೋದನ್ನ ಗಮನಿಸಿದ್ರು ಮತ್ತು ದಿನದ ಒಂದು ನಿರ್ದಿಷ್ಟ ಸಮಯದಲ್ಲಿ ಕೋಲಿನ ನೆರಳಿನ ಉದ್ದ ಕೋಲಿನ ಎತ್ತರವನ್ನ ನಿಖರವಾಗಿ ಹೋಲುತ್ತೆ ಅನ್ನೋದನ್ನ ಕಂಡುಕೊಂಡ್ರು. ಸೂರ್ಯ ಅದೇ ಸ್ಥಾನವನ್ನ ತಲುಪಿದಾಗ ಯಾವುದೇ ವಸ್ತುವಿನ ನೆರಳು ಅದರ ಎತ್ತರಕ್ಕೆ ಸಮನಾಗಿರುತ್ತೆ ಅನ್ನೋದನ್ನ ಅವರೀಗ ತಿಳ್ಕೊಂಡಿದ್ರು. ಆದ್ರಿಂದ ಅವರು ಆ ನಿಖರವಾದ ಸಮಯದವರೆಗೆ ಕಾದು ನಂತರ ಪಿರಮಿಡ್ನ ನೆರಳಿನ ಉದ್ದವನ್ನ ಅಳತೆ ಮಾಡಿದ್ರು. ಅಷ್ಟೇ, ಆ ಕ್ಷಣದಲ್ಲಿ ಪಿರಮಿಡ್ನ ಎತ್ತರ ಅದರ ನೆರಳಿನ ಉದ್ದಕ್ಕೆ ಸಮನಾಗಿತ್ತು. ಬೇರೆ ಯಾರೂ ಪರಿಹರಿಸೋದಕ್ಕೆ ಸಾಧ್ಯವಾಗದ ಸಮಸ್ಯೆಯನ್ನ ಅವರು ಪರಿಹರಿಸಿದ್ರು. ಪಿರಮಿಡ್ನ ಒಂದು ಕಲ್ಲನ್ನು ಹತ್ತದೇ ಅವರು ಅದರ ಅಳತೆ ಮಾಡೋದ್ರಲ್ಲಿ ಯಶಸ್ವಿಯಾದರು. ಒಂದು ವಸ್ತುವಿನ ನೆರಳಿನ ಉದ್ದವನ್ನ ಅದರ ಎತ್ತರದೊಂದಿಗೆ ಹೋಲಿಸೋ ಈ ಸರಳ ಉಪಾಯ ರೇಖಾಗಣಿತದ ತಾರ್ಕಿಕತೆಯಲ್ಲಿ ಒಂದು ಮಹತ್ತರ ಸಾಧನೆಯಾಗಿತ್ತು. ಇದು ಮುಟ್ಟಲಾಗದ್ದನ್ನು ಅಳತೆ ಮಾಡಬಹುದು ಅನ್ನೋದನ್ನ ತೋರಿಸಿಕೊಡ್ತು. ನಿಜ ಜಗತ್ತಿನ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಗಮನಿಸುವಿಕೆ, ತರ್ಕ ಮತ್ತು ಅನುಪಾತಗಳ ಬಳಕೆಯನ್ನು ಮಾಡೋದಕ್ಕೆ ಇದು ದಾರಿ ಮಾಡಿಕೊಡ್ತು. ಇಂದು ನಾವು ಅವರ ತತ್ವವನ್ನ ಸಮರೂಪ ತ್ರಿಕೋನಗಳು ಅಂತ ಕರಿತೀವಿ. ಆದರೆ ಥೇಲೀಸ್ ಅವರಿಗೆ ಇದು ಅಪ್ಪಟ ಒಳನೋಟವಾಗಿತ್ತು. ಥೇಲೀಸ್ ಕೇವಲ ಪ್ರಮೇಯಗಳಿಗಾಗಿ ಮಾತ್ರ ಅಲ್ಲ, ಅವರ ವಿಶಿಷ್ಟ ಚಿಂತನಾ ಕ್ರಮದಿಂದ ಪ್ರಸಿದ್ಧರಾಗಿದ್ದಾರೆ. ಮಾದರಿಗಳನ್ನು ಗಮನಿಸೋದರ ಮೂಲಕ ಜಗತ್ತನ್ನ ಅರ್ಥ ಮಾಡ್ಕೋಬಹುದು ಅನ್ನೋ ನಂಬಿಕೆಯನ್ನ ನಮಗೆ ಕೊಟ್ಟಿದ್ದಾರೆ. ಅವರ ಈ ಪ್ರಯೋಗ ಅಗಮ್ಯವಾದ ಎತ್ತರಗಳನ್ನು ಅಳೆಯೋದಕ್ಕೆ ಡಿಟೆಕ್ಟಿವ್ ಜಿಯೋಮೆಟ್ರಿಯನ್ನ ಬಳಸಬಹುದು ಅನ್ನೋದಕ್ಕೆ ಸಾಕ್ಷಿಯಾಯಿತು. ಅದು ತ್ರಿಕೋನಮಿತಿ ಮತ್ತು ಆಧುನಿಕ ಉಪಕರಣಗಳು ಬರೋದಕ್ಕೆ ಬಹಳ ಮೊದಲೇ. ಗಾಢವಾದ ಗಮನಿಸುವಿಕೆ ಮತ್ತು ಪ್ರಶ್ನೆಗಳಿಂದ ಪ್ರೇರಿತವಾದ ಇವರ ದೃಷ್ಟಿಕೋನಕ್ಕಾಗಿ ಥೇಲೀಸ್ ಅವರು ಗ್ರೀಸ್ನ ಸಪ್ತಋಷಿಗಳಲ್ಲಿ ಮೊದಲಿಗರು ಅನ್ನೋ ಸ್ಥಾನವನ್ನು ಗಳಿಸಿದ್ರು. ಅವರು ಪುರಾಣ ಕಥೆ ಅಥವಾ ರಹಸ್ಯವನ್ನ ಅವಲಂಬಿಸಿರಲಿಲ್ಲ. ತರ್ಕ, ಅನುಪಾತ ಮತ್ತು ನಾವು ನೋಡೋ ನೋಟ ಹೇಗಿರಬೇಕು ಅನ್ನೋದು ಗೊತ್ತಿದ್ರೆ ಪ್ರಕೃತಿಯಲ್ಲಿ ಉತ್ತರಗಳಿವೆ ಅನ್ನೋ ನಂಬಿಕೆಯನ್ನ ಅವಲಂಬಿಸಿದ್ರು. ನೆರಳುಗಳು ಇನ್ನೂ ಭೂಮಿಯ ಮೇಲೆ ಚಾಚಿಕೊಂಡಿರುತ್ತವೆ. ಅದನ್ನು ಅಳೆಯುವಾಗೆಲ್ಲ, ಎತ್ತರವನ್ನು ಅಂದಾಜು ಮಾಡೋದಕ್ಕೆ ತ್ರಿಕೋನವನ್ನು ಬಳಸುವಾಗೆಲ್ಲ ಅಥವಾ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಅನುಪಾತಗಳನ್ನು ಅನ್ವಯಿಸುವಾಗೆಲ್ಲ ಥೇಲೀಸ್ ಅವರನ್ನು ಪ್ರಭಾವಿಸಿದ ಅದೇ ಕುತೂಹಲವನ್ನೇ ನಾವು ಕೂಡ ಪ್ರತಿಧ್ವನಿಸ್ತೀವಿ. ಒಂದು ಕೋಲು, ಒಂದು ನೆರಳು ಮತ್ತು ಸೂರ್ಯನನ್ನು ನೋಡಿ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಸಾಧನವನ್ನು ಕಂಡ ವ್ಯಕ್ತಿ. ಕೆಲವೊಮ್ಮೆ ಅತ್ಯುತ್ತಮ ಒಳನೋಟಗಳು ಆಧುನಿಕ ಉಪಕರಣಗಳಿಂದ ಬರೋದಿಲ್ಲ, ಬದಲಾಗಿ ನಮ್ಮೊಳಗೆ ಮೂಡಿದ ಒಂದು ಸಣ್ಣ ಪ್ರಶ್ನೆ ಮತ್ತು ಸೂರ್ಯನ ಕಿರಣದಿಂದಲೂ ಬರಬಹುದು ಅನ್ನೋದನ್ನ ಇದು ನಮಗೆ ನೆನಪಿಸುತ್ತೆ.